ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಮ್ಯಾ ಮಂಜುನಾಥ್. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ, ನಮ್ಮ ಹೊಳೆನರಸೀಪುರದಲ್ಲಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರ ಪರವಾಗಿ ಕುಸ್ತಿ ಪಂದ್ಯಾವಳಿನ ಆಚರಣೆ ಮಾಡ್ತಾಯಿದ್ರು. ಏನಪ್ಪ ಇದು ನೋಡೋಣ ಅಂತ ಹೋದ್ವಿ. ಎಲ್ಲಿ ಅಂತಂದರೆ ಬಯಲು ಮಂದಿರದಲ್ಲಿ ನೋಡೋಣ ಅಂತ ಹೋದ್ವಿ. ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು. ತುಂಬ ಖುಷಿ ಆಯಿತು. ತುಂಬ ಕ್ರೌಡ್ ಕೂಡ ಇತ್ತು. ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಒಂಚೂರು ಹಿಂಸೆನೆ ಅಂತ ಅನ್ನಿಸ್ತು. ಯಾರು ಅಷ್ಟೊಂದು ಲೇಡೀಸ್ ಏನು ಇರಲಿಲ್ಲ. ಬಟ್ ನಾವು ನೋಡೋಣ ಅಂತ ಹೋಗಿದ್ವಲ್ಲ, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ ಮಕ್ಕಳೆಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಕೊಟ್ಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಓಡಾಡ್ತಾಯಿದ್ರು. ನಮ್ಮ ಈ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿದ್ದು ನಮ್ಮ MP ಬಾಸ್ ಶ್ರೇಯಸ್ ಪಟೇಲ್ ಅವರು. ತುಂಬ ಖುಷಿ ಆಯಿತು ಈ ಥರ ಎಲ್ಲ ಆಚರಣೆ ಮಾಡ್ತಿರೋದು. ಇದೇ ಮೊದಲನೇ ಸರ್ತಿ ನೋಡಿದ್ದು. ಯಾವಾಗಲೂ ಈ ಥರ ಎಲ್ಲ ಗೇಮ್ಸ್ ಆಗಿರ್ಬೋದು, ಫೆಸ್ಟಿವ್ಸ್ ಅರೇಂಜ್ ಮಾಡಿರಲಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಸಂಜೆನೇ ಆಗೋಯಿತು. ಸರಿ, ಲೈಟಿಂಗ್ಸ್ ಎಲ್ಲ ಆನ್ ಆಯಿತು. ನೋಡೋಣ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ ನಿಧಾನವಾಗಿ. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಮೈಸೂರು ಲೈಟಿಂಗ್ಸ್ ಥರ ಅಷ್ಟೊಂದೇನು ಅರೇಂಜ್ಮೆಂಟ್ಸ್ ಏನು ಇರಲಿಲ್ಲ. ಬಟ್ ಒಂದು ರೇಂಜಿಗೆ ಓಕೆ ಅನ್ನೋ ಥರ ಮಾಡಿದರು. ಯಾವಾಗಲೂ ಕೂಡ ನಮ್ಮ ಹೊಳೆನರಸೀಪುರದಲ್ಲಿ ಈ ಥರ ಎಲ್ಲ ಆಚರಣೆ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮು ಯಾರ ಆಡಳಿತದಲ್ಲಿ ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಓಕೆ, ತುಂಬ ಚೆನ್ನಾಗಿತ್ತು. ನಮ್ಮೂರಲ್ಲಿ ಇಯರ್ಲಿ ಒನ್ಸ್ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಟೆಂಪಲ್ ಇದೆ. ಅಲ್ಲಿ ಮಾರ್ಚ್ ಟೈಮಲ್ಲಿ ರಥೋತ್ಸವ ಆಗುತ್ತೆ. ಆವಾಗಲೂ ಕೂಡ ಈ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರಲ್ಲ. ಇದೇ ಮೊದಲನೇ ಸರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತಲೇ ಹೊರಟ್ವಿ. ಆಮೇಲೆ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದ್ವಿ. ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಹಾಗೆ ಮುಂದೆ ಮೂವ್ ಆಗ್ತಾ ಅಕ್ಕಪಕ್ಕ ಹಾಸ್ಪಿಟ್ಲ್ ಹತ್ರ ಎಲ್ಲ ಹಂಗೆ ಸಿಂಪಲ್ಲಾಗಿ ಮಾಡಿದರು. ನೋಡ್ತಾ ನೋಡ್ತಾ ಮುಂದೆ ಹೋದ್ವಿ. ಆಲ್ಮೋಸ್ಟ್ ಗಾಂಧಿ ಸರ್ಕಲ್ ತನಕನೂ ಹೋದ್ವಿ ವೀಡಿಯೋ ಮಾಡಬೇಕಂತಲೇ. ನೋಡಿದ್ವಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಕಡಿಮೆ ಲೈಟಿಂಗ್ಸ್ ಹಾಕಿದ್ರು. ಯಾವುದ್ಯಾವುದು ಮೇಯ್ನ್ ಏರಿಯಾಸ್ ಬರುತ್ತೆ ಅಂಥ ಕಡೆ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು. ಆರ್ಕೆಸ್ಟ್ರಾ ಎಲ್ಲ ನೋಡೋಕ್ಕೆ ಟೈಮ್ ಇರಲಿಲ್ಲ. ಪಾಪು ಬೇರೆ ಕರ್ಕೊಂಡು ಹೋಗಿದ್ವಿ ಅಂತ ಅಂದ್ಬಿಟ್ಟು ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಇಷ್ಟಾದಮೇಲೆ ಪಾಪು ಫೋನೇ ಕೊಡ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಆದ್ರೂ ನಾನು ಕಿತ್ಕೊಂಡು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹೀಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ಹೀಗೆ ನೋಡ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.